ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮೋತ್ಸವ ತುಂಬಾ ಅದ್ದೂರಿಯಾಗಿ ನಡೆಯಿತು. ನೀವೇ ನೋಡ್ಬೋದು ಜೋಡಿ ರಥೋತ್ಸವಗಳು ಎಷ್ಟು ಚೆನ್ನಾಗಿ ಅಲಂಕಾರಗೊಂಡು ನಿಂತಿದ್ದಾವೆ ಅಂತ. ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಮತ್ತು ಹನುಮಂತ ಗುಡಿಯಿಂದ ತೇರಿನತ್ತ ಸಾಕ್ತಾ ಇದ್ದಾವೆ. ಯಾಕಂದರೆ ಇವಾಗ ಉತ್ಸವ ಮೂರ್ತಿಗಳು ಇವಾಗ ತೇರಿನ ಒಳಗಡೆ ಹೋಗಿ ಕೂತ್ಕೋಬೇಕು. ಈ ಕಡೆ ಚಾಲೆಂಜ್ ಏನಪ್ಪ ಅಂತಂದರೆ ಇವಾಗ ರಾಮ ಲಕ್ಷ್ಮಣ ಸೀತಾ ಮತ್ತು ಹನುಮಂತ ದೇವ್ರನ್ನ ಮೇಲ್ಗಡೆ ಕರ್ಕೊಂಡು ಹೋಗೋದು ದೊಡ್ಡ ಚಾಲೆಂಜು. ಯಾಕಂದರೆ ಹೈಟ್ ತುಂಬಾ ಇದೆ, ವಜ್ಜನೂ ಸಖತ್ತಾಗೆ ಇದೆ. ಇಲ್ಲಿ ರಾಮ ಲಕ್ಷ್ಮಣ ಸೀತಾ ದೇವ್ರದ್ದು ಸಾಗಿಸ್ತಾ ಇದ್ರೆ, ಈ ಕಡೆ ಹನುಮಂತ ದೇವ್ರದ್ದು ಉತ್ಸವ ಮೂರ್ತಿಯನ್ನು ತೇರು ಒಳಗಡೆ ಸಾಗಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಸನ್ನಿ ಬಡಿಗೆ ಹಾಕೋದು. ಏನಪ್ಪ ಇದು ಸನ್ನಿ ಬಡಿಗೆ ಹಾಕೋದು ಅಂತಿದ್ದೀರಾ? ದೇವರೇನೋ ಕೂಡಿಸಿದ್ರು, ಮುಂದೆ ತೇರನ್ನ ದಬ್ಬಬೇಕಲ್ವಾ. ಇಲ್ಲಿ ಒಬ್ಬರೊಬ್ಬರು ಅವ್ರವ್ರ ಶಕ್ತಿ ಪೌರುಷವನ್ನು ತೋರಿಸ್ತಾ ಸನ್ನಿ ಬಡಿಗೆನ ಹಾಕ್ಬಿಟ್ಟು ತೇರನ್ನ ಮುಂದೆ ಸಾಗಿಸ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಏನೋ ಒಂಥರ ಆನಂದ ಮತ್ತು ಸಂತೋಷ. ಬೇರೆ ಬೇರೆ ಊರಿಂದ ಬಂದ್ಬಿಟ್ಟು ಈ ಥರ ಅವ್ರವರು ಹಳ್ಳಿ ಊರ್ದು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗತ್ತೆ. ಅದೆಲ್ಲ ಆದಮೇಲೆ ಮನೆಗೆ ಬರೋಷ್ಟರಲ್ಲಿ ಮೃಷ್ಟಾನ್ನ ಭೋಜನ. ಒಬ್ಬರು ಕಡುಬು ಮಾಡ್ತಾ ಇದ್ದಾರೆ, ಒಬ್ಬರು ಮಿರ್ಚಿ ಮಾಡ್ತಾ ಇದ್ದಾರೆ, ಬುರ್ಬುರಿ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಅಡುಗೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಸಖತ್ತಾಗಿ ಸಾಕಾಗೂ ಹೋಗಿತ್ತು. ಬೆಳಗ್ಗೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅದು ಇಡ್ಲಿ ಒಲೆ ಮೇಲೆ ಕಟ್ಟಿಗೆ ಒಲೆ ಮೇಲೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಆದಮೇಲೆ ಊಟ, ಇಲ್ಲಿ ಹಬ್ಬದ ಊಟ. ಯಾಕಂದರೆ ಇವತ್ತು ರಾಮನವಮಿ ಎಲ್ಲ ಮುಗಿಸ್ಕೊಂಡು ಬ್ರಹ್ಮೋತ್ಸವನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬೈ ಬಾಯ್.